ನಮಸ್ಕಾರ ಸಿನಿಮಾ ಲವರ್ಸ್, ವೆಲ್ಕಮ್ ಟು ಇವತ್ತಿನ ಕತೆ ಉಸಿರಿನ ಜೊತೆ. Now let me welcome the brilliant minds and hearts behind ಉಸಿರು. ನಮ್ಮ ಜೊತೆ ಇದ್ದಾರೆ ಉಸಿರು ಮೂವಿನ ಡಿಜಿಟಲ್ ಮಾರ್ಕೆಟಿಂಗ್ ಹೆಡ್ ಆಗಿರೋ ಅಮಿತ್ ಅವರು. ಸೊ ಹಾಯ್ ಸರ್. ಹಲೋ, ನಮಸ್ಕಾರ. ನಮಸ್ಕಾರ ನಮಸ್ಕಾರ ಸೊ ಸರ್, ಏನು ಸ್ಟ್ರಾಟಜಿ ಯೂಸ್ ಮಾಡ್ಕೊಟ್ಟಿದ್ದೀರಾ ಸರ್ ಪ್ರಮೋಷನ್ಗೆ, ಉಸಿರು ಮೂವಿ ಪ್ರಮೋಷನ್ಗೆ? ಬೇಸಿಕ್ಲಿ ನಮ್ಮದು ಸಮೃದ್ಧಿ ಮೀಡಿಯಾಸ್ ಅಂತ ಒಂದು ಕಂಪ್ನಿ ಇದೆ. ಸೊ ವಿ ಟೇಕ್ ಕೇರ್ ಆಫ್ ಆಲ್ ದ ಡಿಜಿಟಲ್ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್. ಇಟ್ ಮೈಟ್ ಬಿ ವೆಬ್ಸೈಟ್ ಸೊಲ್ಯೂಷನ್ಸ್ ಇರ್ಬೋದು, ವಿಡಿಯೋ ಪ್ರೊಡಕ್ಷನ್ನು, ವಿಡಿಯೋ ಶೂಟ್ಸು, ಪ್ರತಿಯೊಂದು ತೊಗೊಳ್ತೀವಿ. ಬಟ್ ಏನಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬಂದಿದ ತಕ್ಷಣ ಐ ಥಿಂಕ್ ಕಾರ್ಪೊರೇಟು ವೆಲ್ ಅವೇರ್ ಇದೆ ಎಲ್ಲರಿಗೂ. ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ದಟ್ ನೀವು ಪ್ರತಿಯೊಂದು ಕಡೆ ಆಫ್ಲೈನ್ ಯು ಹ್ಯಾವ್ ಟು ಗೋ ಎವ್ರಿವೇರ್, ಫಿಸಿಕಲ್ ಪ್ರಮೋಷನ್ಸ್ ಅಂತ ಹೇಳ್ತೀವಿ. ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂದರೆ, ನೀವು ಒಂದೇ ಜಾಗದಲ್ಲಿ ಕೂತ್ಕೊಂಡು ಯು ಕ್ಯಾನ್ ಟಾರ್ಗೆಟ್ ಮಿಲಿಯನ್ಸ್ ಆಫ್ ಪೀಪಲ್ ಆ್ಯಂಡ್ ಯು ಕ್ಯಾನ್ ಕನೆಕ್ಟ್ ಇಟ್. ಆ್ಯಂಡ್ ದೇರ್ ಆರ್ ಅ ಲಾಟ್ ಆಫ್ ಮೀಡಿಯಮ್ಸ್ ಲೈಕ್ ಇಟ್. ಡಿಜಿಟಲ್ ಮಾರ್ಕೆಟಿಂಗ್ ಅಂದಿದ ತಕ್ಷಣ ಅದ್ರ ಕೆಳಗಡೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಬರುತ್ತೆ, ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ ಬರುತ್ತೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಬರುತ್ತೆ. ಸಿನಿಮಾ ಇಂಡಸ್ಟ್ರಿಲಿ ಹೆಂಗೆ ಆಗಿದೆ ಅಂದರೆ, ದೇರ್ ಆರ್ ಇನ್ಫ್ಲೂಯೆನ್ಸರ್ ಮಾರ್ಕೆಟರ್ಸ್ ಆ್ಯಂಡ್ ಟ್ರಾಲ್ ಆ್ಯಂಡ್ ಮೆಮ್ಸ್ ಪೇಜಸ್ ಇದ್ದರೆ ಸಾಕು ಅಂತಾರೆ. ಬಟ್ ದಟ್ ಈಸ್ ನಾಟ್ ಇನಫ್ ಆ್ಯಕ್ಚುಲಿ. ಯಾಕಂದರೆ ಯಾವುದಾದ್ರೂ ಒಂದು ಕಾಂಟೆಂಟ್ ನಾವು ಬಿಡಬೇಕಂದ್ರೆ ಆ ಪಾಯಿಂಟಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆ್ಯಸ್ ಅ ಪರ್ಸ್ನಲ್ ಬ್ರ್ಯಾಂಡಿಂಗ್, ಆ್ಯಸ್ ಅ ಪರ್ಸ್ನಲ್ ಮಾರ್ಕೆಟಿಂಗ್ ನಮ್ಮ ಪಾಯಿಂಟಲ್ಲಿ, ಯಾಕಂದರೆ ಯಾವ್ಯಾವ ಸಿನಿಮಾ ರಿಲೀಸ್ ಮಾಡ್ತಿದೆ ಅವ್ರ ಓನ್ ಅಲ್ಲಿ ಅವ್ರು ಮಾರ್ಕೆಟಿಂಗ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಯು ಶುಡ್ ಹ್ಯಾವ್ ಅ ವೆರಿ ಗುಡ್ ವೆಬ್ಸೈಟ್. ಯಾಕಂದರೆ ಇದಕ್ಕೆಲ್ಲ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ದೀಸ್ ಆರ್ ದ ಟ್ರೆಜರಬಲ್ ಅಸೆಟ್ಸ್ ವಿಚ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ OTT ಬಿಸ್ನೆಸ್. OTTಗೆ ಯಾವ್ದು ಕೇಳ್ತಾರೆ ಅಂದರೆ ಈ ಥರ, ಲೈಕ್ ಬುಕ್ ಮೈ ಶೋ ರೇಟಿಂಗ್ಸ್ ಇರ್ಬೋದು, ದೆನ್ IMDb ರೇಟಿಂಗ್ಸ್ ಇರ್ಬೋದು, ವಿಕಿಪೀಡಿಯಲ್ಲಿ ಇರ್ಬೋದು, ದೆನ್ ಫೇಸ್ಬುಕ್ಕಲ್ಲಿ ಇರ್ಬೋದು. ಬಟ್ ಇದೆಲ್ಲ ರನ್ ಮಾಡೋದಕ್ಕೆ ಬರೀ ಡಿಜಿಟಲ್ ಮಾರ್ಕೆಟಿಂಗ್ ಸಾಧ್ಯ ಆಗಲ್ಲ. ಯು ನೀಡ್ ಟು ಹ್ಯಾವ್ ವಿಡಿಯೋ ಕ್ರಿಯೇಟಿವ್ಸ್, you need to have designing creatives like poster designs ವಗೇರಾ ವಗೇರಾ, and then content marketing ಇರ್ಬೋದು. So you have to concentrate on each and everything. That is where you can reach. ಇವಾಗ ನಮ್ಮದು ಒಂದು ಉಸಿರೇ ಅಂತ ಒಂದು ಸಿನಿಮಾ, ನಮ್ಮ ಸಿನಿಮಾದು ಹಾಡು ರಿಲೀಸ್ ಆಯಿತು, ವಿಡಿಯೋ 4K. ಇವತ್ತು ದೊಂಗಾದ ಒಂದು ಪೆಪ್ಪಿ ಐಟಮ್ ಸಾಂಗ್ ರಿಲೀಸ್ ಆಯಿತು 4Kಲಿ. ಟೀಸರ್ ರಿಲೀಸ್ ಆಗಿದೆ, ಇನ್ನು ಟ್ರೈಲರ್ ಕಮಿಂಗ್ ಸೂನ್, ಅದು ರಿಲೀಸ್ ಆಗುತ್ತೆ. ಸೊ ಇದನ್ನೆಲ್ಲ ನಾನು ಕೂತಿದ್ದ ಕಡೆ ಐ ಕ್ಯಾನ್ ಟಾರ್ಗೆಟ್ ಮಿಲಿಯನ್ಸ್ ಆಫ್ ಪೀಪಲ್ and I can drive sales, online sales. Definitely, obviously, because whatever ನಾನು ಯಾವುದೋ ಒಂದು ಸಿನಿಮಾದ ಹತ್ರ ಹೋದರೆ they are not like a business. ಫಾರ್ ಎಕ್ಸಾಂಪಲ್, ಇವಾಗ ಎಲ್ಲರೂ ಫೋನ್ಪೇಲಿ ಪೇಮೆಂಟ್ ಮಾಡ್ತಾರೆ. ಸಿನಿಮಾ ಇನ್ನೇನು 7 ದಿವಸ ರಿಲೀಸ್ ಆಗಬೇಕಂದ್ರೆ ಫೋನ್ಪೇ ಯಾರ್ಯಾರು ಎಲ್ಲೆಲ್ಲಿ ಪೇಮೆಂಟ್ ಮಾಡ್ತಾರೆ, ಆ ಪೇಮೆಂಟ್ ಮಾಡಿದ ಕೆಳಗಡೆ ಸ್ಲಾಟಲ್ಲಿ ವಿ ಕ್ಯಾನ್ ಮಾರ್ಕೆಟ್ ದ ಮೂವೀಸ್. ಲೈಕ್ ರೀಸೆಂಟ್ಲಿ ಕೊತ್ತಲವಾಡಿ ಸಿನಿಮಾ ಇರ್ಬೋದು, ದೇ ಹ್ಯಾಡ್ ಟೇಕನ್ ದಟ್ ಸ್ಟ್ರಾಟಜಿ ಆ್ಯಕ್ಚುಲಿ. ಆಮೇಲೆ ಯೂಟ್ಯೂಬಲ್ಲೂ ಪ್ರಮೋಟ್ ಮಾಡಿದರು. ಬಟ್ ಆದ್ರೂ ಐ ಥಿಂಕ್ ಬೂಸ್ಟ್ ಅನ್ನೋ ಹೆಸರಲ್ಲಿ ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಲಿ. ಐ ಥಿಂಕ್ ಯು ನೀಡ್ ಟು ಹ್ಯಾವ್ ಅ ಸ್ಟ್ರಕ್ಚರ್ಡ್ ಆ್ಯಡ್ ಕ್ಯಾಂಪೇನ್ಸ್. ಇಟ್ ಮೈಟ್ ಬಿ ವಿಡಿಯೋ ಆ್ಯಡ್ ಕ್ಯಾಂಪೇನ್ಸ್ ಇರ್ಬೋದು, ಇಮೇಜ್ ಆ್ಯಡ್ ಕ್ಯಾಂಪೇನ್ಸ್ ಇರ್ಬೋದು, SEO ಇರ್ಬೋದು. ಅದಕ್ಕೆ ಸಪ್ರೇಟಾಗಿ ವೆಬ್ಸೈಟ್ ಮಾಡಲೇಬೇಕಾಗುತ್ತೆ. ಲೈಕ್ ಇಟ್ ವಿಲ್ ಬಿ ಅನ್ ಅಡ್ರೆಸ್. ವೆಬ್ಸೈಟ್ ಏನಕ್ಕೆ ಮಾಡಬೇಕಂದ್ರೆ ಫೈನಲ್ ಅಡ್ರೆಸ್ ಫಾರ್ ಅ ಮೂವಿ ಪ್ರೊಡಕ್ಷನ್ ಹೌಸ್. ಬಿಕಾಸ್ ಅದಿದ್ದರೆ ಅವ್ರದ್ದು ಬ್ರ್ಯಾಂಡ್ ವ್ಯಾಲ್ಯೂ, ಕ್ರೆಡಿಟಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಇಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಫೀಲ್ಡ್. ಸೊ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ನಿಮಗೆ ಈ ಪ್ಲ್ಯಾಟ್ಫಾರ್ಮ್ ಆ ಪ್ಲ್ಯಾಟ್ಫಾರ್ಮ್ ಅಂತಿಲ್ಲ. ಯಾಕಂದರೆ ಪ್ರತಿಯೊಂದು ಪ್ಲ್ಯಾಟ್ಫಾರ್ಮಲ್ಲೂ ಬೇರೆ ಬೇರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ವಾಟ್ ಐ ಸೇಸ್, ಯೂಟ್ಯೂಬಲ್ಲಿ 1 ಬಿಲಿಯನ್ ಇದ್ದಾರೆ, ಫೇಸ್ಬುಕ್ಕಲ್ಲಿ 1 ಬಿಲಿಯನ್ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ 1 ಬಿಲಿಯನ್ ಇದ್ದಾರೆ. ಯು ಕಾಂಟ್ ಸೇ ದಟ್ ಯೂಟ್ಯೂಬ್ ಒಂದೇ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಪೀಪಲ್ ಡೋಂಟ್ ಹ್ಯಾವ್ ಅನ್ ಐಡಿಯಾ ಹೌ ಮಚ್ ಪವರ್ಫುಲ್ ಇಸ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಬಿಕಾಸ್ ದಟ್ ಹ್ಯಾಸ್ ಮೆನಿ ವೈಡ್ ಪ್ಲ್ಯಾಟ್ಫಾರ್ಮ್ಸ್ ಅಲ್ಲ. ಬಿಕಾಸ್ ಫೇಸ್ಬುಕ್ ಆರ್ ಇನ್ಸ್ಟಾಗ್ರಾಮ್ ಯು ಟೇಕ್, ಇಟ್ ಹ್ಯಾಸ್ ಅ ಇಮೇಜ್ ಪ್ಲ್ಯಾಟ್ಫಾರ್ಮ್, ಇಟ್ ಹ್ಯಾಸ್ ಅ ವಿಡಿಯೋ ಪ್ಲ್ಯಾಟ್ಫಾರ್ಮ್, ಇಟ್ ಹ್ಯಾಸ್ ಅ IGTV, ಇಟ್ ಹ್ಯಾಸ್ ಅ ರೀಲ್ಸ್, ಇಟ್ ಹ್ಯಾಸ್ ಅ ಶಾರ್ಟ್ಸ್. ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ತೀವಲ್ವಾ. ಸೊ ಆ ಪಾಯಿಂಟ್ ತೊಗೊಂಡ್ರೆ ಐ ಥಿಂಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಸ್ ವೆರಿ ನೈಸ್. ಬಿಕಾಸ್ it might not help you in a theatrical success, but it will definitely help you in a OTT success. ಡಬ್ಬಿಂಗ್ ರೈಟ್ಸ್ ಅದ್ರಲ್ಲಿ ಸಪೋರ್ಟ್ ಮಾಡುತ್ತೆ, ಸ್ಯಾಟಲೈಟ್ ರೈಟ್ಸಲ್ಲಿ ಸಪೋರ್ಟ್ ಮಾಡುತ್ತೆ, OTT ರೈಟ್ಸಲ್ಲಿ ಸಪೋರ್ಟ್ ಮಾಡುತ್ತೆ. ದೆನ್ ಟುಡೇ ವಿ ಹ್ಯಾವ್ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ ವೇರ್ ವಿ ಹ್ಯಾವ್ ಅ ರೆವಿನ್ಯೂ ಜನರೇಟಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ಸ್. ಸೊ ದೆರ್ ಆರ್ ವೆರಿ ವರ್ಟಿಕಲ್ಸ್. ನಮಗೆ ಎಷ್ಟು ನಾಲೆಜ್ ಇರುತ್ತಲ್ಲ, ಸೊ ದಟ್ ಮಚ್ ಕಾನ್ಫಿಡೆಂಟ್ ವಿ ಕ್ಯಾನ್ ಬಿ ಇನ್ ಎನಿವನ್ಸ್ ಫ್ರಂಟ್ ಅಷ್ಟೇ. I wish all the best for Usiru. Thank you very much.